ಹೆಲೋ, ಇದು ನಂದು 35th ವೀಕ್ ಆಫ್ ಪ್ರೆಗ್ನೆನ್ಸಿ. ಸೊ ಕಂಪ್ಲೀಟ್ ಆಯ್ತು. ನಾಳೆಯಿಂದ ನಂದು 36th ವೀಕ್ ಸ್ಟಾರ್ಟ್ ಆಕೈತಿ. ಸೊ ಹೆಂಗೆ ದಿನಗಳು ಹೊಂಟಾವಲ್ಲ ಹಂಗಂಗೆ ನಂದು ನಿದ್ದೆನೂ ಕಡಿಮೆ ಆಕೋದು ಹೊಂಟೈತಿ. ರಾತ್ರಿ ಎಲ್ಲ ಆಗಂಗಿಲ್ಲ ಚಲೋ ತಂಗಿ. ಸೊ ಹಂಗಾಗಿ ಜಲ್ದಿನ ಎಚ್ಚರ ಆಯ್ತು. ಎದ್ದ ಮಮ್ಮಿಗೆ ಒಂಚೂರು ಮನೆ ಕೆಲಸದಾಗದು ಹೆಲ್ಪ್ ಮಾಡಿ ಚೆರಿಗದು ಹಾಲು ಕಾಸೋದು ಮತ್ತು ನಮಗೆಲ್ಲ ಒಂದು ಸ್ವಲ್ಪ ಟೀ ಅದು ಮಾಡಿಕೊಂಡೆ. ಎಲ್ಲ ಮುಗಿಸ್ಕೊಂಡು ನಾನಿವತ್ತು ಹಾಸ್ಪಿಟ್ಲಿಗೆ ಹೋಗೋದಿತ್ತು ನನ್ನ ಫಾಲೋ ಅಪ್ ಚೆಕಪ್ಪಿಗೆ. ಸೊ ಹಾಗಾಗಿ ರೆಡಿ ಅದು ಆಗಿ ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ, ಸೊ ಅದನ್ನ ತಿಂದು ಅಣ್ಣನ ಕರ್ಕೊಂಡು ಹಾಸ್ಪಿಟಲ್ಗೆ ಹೊಂಟೆ. ಹಾಸ್ಪಿಟಲ್ದಾಗ ಡಾಕ್ಟ್ರು ಎಲ್ಲ ಚಲೋ ಐತಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಬಟ್ ಓನ್ಲಿ ಥಿಂಗ್ ಇಸ್ ದ ಬೇಬಿ ವೆಯ್ಟ್ ಒಂಚೂರು ಹೆಚ್ಚಿರೋದ್ರಿಂದ ನಂದು ಏನು ಡ್ಯೂ ಡೇಟ್ ಇತ್ತಲ್ಲ ಅದನ್ನೊಂದು 15 ದಿನ ಜಲ್ದಿ ಹಾಕ್ಯಾರ. ಸೊ ಹಾಗಾಗಿ ಅದನ್ನಷ್ಟೆಲ್ಲ ನೋಡಿಕೊಂಡು ಕೇಳಿ ವಾಪಸ್ ಮನೆಗೆ ಬಂದೆ. ನಾನು ಚೆರಿಗೆ ಊಟ ಅದು ಮಾಡಿಸಿ ನಾನು ಅಲ್ಲೇ ಅದ್ರಾಗ ಊಟ ಅದು ಮಾಡಿ ಆಕಿನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ನಿ ನಾನು. ಯಾಕಂದ್ರೆ ರಾತ್ರಿ ನಿದ್ದೆ ಆಗತ್ತಿಲ್ಲಲ್ಲ. ಸೊ ಹಾಗಾಗಿ ಆಫ್ಟರ್ನೂನ್ ಅದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಚಲೋತ್ತಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಇಬ್ಬರು. ಆಮೇಲೆ ಈವ್ನಿಂಗ್ ಎದ್ದು ಪೇರು ಹಣ್ಣು ಅದು ತಿಂದ್ವಿ. ಹಂಗೆ ಒಂಚೂರು ಹೊರಗೆ ಗ್ರಾಸರಿ ಶಾಪಿಂಗ್ ಮಾಡೋದಿತ್ತು. ಸೊ ಎಲ್ಲರೂ ಕೂಡ ಹೋಗಿ ಹಂಗೆ ಅಡ್ಡಾಡಿ ಡಿನ್ನರನ್ನು ಅತ್ತ ಹೊರಗೆ ಮಾಡ್ಕೊಂಬರೋಣ ಅಂಥೇಳಿ ಒಂದು ಸ್ವಲ್ಪ ಫ್ರೆಶ್ ಏರು ಸಿಗ್ತತಿ ಅಂಥೇಳಿ ಅಡ್ಡಾಡಿ ಊಟ ಅದು ಮಾಡ್ಕೊಂಡು ಮನೆಗೆ ಬಂದೆ.